JP ಭವನದಲ್ಲಿ ಚಾಲನೆಯನ್ನು ಕೊಟ್ಟರು. ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು 2 ಬಾರಿ ಚನ್ನಪಟ್ಟಣ ತಾಲೂಕಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ, ಆಶೀರ್ವಾದದಿಂದ ಶಾಸಕರಾಗಿ ಆಯ್ಕೆ ಮಾಡಿದ್ರಿ. 2ನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಕೀರ್ತಿ ಚನ್ನಪಟ್ಟಣ ತಾಲೂಕಿನ ಪ್ರತಿಯೊಬ್ಬ ಮಹಾಜನತೆಗೂ ಸೇರಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಡೆದಂಥ ಏನೊಂದು ಅವತ್ತಿನ ರಾಜಕೀಯದ ಕೆಲವೊಂದಷ್ಟು ವಿದ್ಯಮಾನಗಳು, ಸನ್ಮಾನ್ಯ ಕುಮಾರಣ್ಣವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಹೋಗಿ ಸ್ಪರ್ಧೆ ಮಾಡಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಅವ್ರ ಮುಂದೆ ಎದುರಾಯಿತು. ಆ ಸಂದರ್ಭದಲ್ಲಿ ಮತ್ತೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪ್ರಮುಖ ಮುಖಂಡರುಗಳು ತಾವೆಲ್ಲ JP ನಗರ ನಿವಾಸಕ್ಕೆ ಬಂದಿದ್ರಿ. ಬಂದು ಸಾಕಷ್ಟು ಕುಮಾರಣ್ಣನ ಮೇಲೆ ಯಾವ ಕಾರಣಕ್ಕೂ ನೀವು ಇವತ್ತು ಚನ್ನಪಟ್ಟಣವನ್ನು ತೊರೆದು ನೀವು ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಅವರವರ ಅಭಿಪ್ರಾಯಗಳು, ಒತ್ತಾಯಗಳು ಎಲ್ಲವೂ ಕೂಡ ಮನಸ್ಸಿನಿಂದ ಮಾಡಿದರು. ಆದರೆ ಅಂತಿಮವಾಗಿ ಒಂದೊಂದು ಸಲ ಆ ಭಗವಂತನ ಆಟ, ಭಗವಂತನ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಸಂದರ್ಭ ಆ ರೀತಿ ಇತ್ತು. ಏಕೆಂದರೆ ನನಗೆ ಮಂಡ್ಯದಲ್ಲಿ ನಿಂತ್ಕೊಳ್ಳೇಬೇಕು ಅಂತಕ್ಕಂಥ ಒತ್ತಾಯ ಮಾಡಿದರು. ನಾನು ಹೇಳಿದೆ, ಬೇಡ, ಒಂದ್ಸಲಿ ಮಂಡ್ಯದಲ್ಲಿ MP ಚುನಾವಣೆ 19ರಲ್ಲಿ ಅವೆಲ್ಲ ನಡೆದೋದಂಥ ಘಟನೆಗಳು ಮತ್ತೆ ನಾನು ಚರ್ಚೆ ಮಾಡಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅದಾದಮೇಲೆ ರಾಮನಗರದಲ್ಲಿ ಚುನಾವಣೆಗೆ ನಿಂತೆ, ಸಾರ್ವತ್ರಿಕ ಚುನಾವಣೆಯಲ್ಲಿ. ಮತ್ತು ನಾನು ಮಂಡ್ಯಗೆ ಹೋಗಿ ಮತ್ತೆ MP ಚುನಾವಣೆಗೆ ಇನ್ನು 1 ವರ್ಷ ಆಗಿದೆ, ಮತ್ತೋಗಿ ನಿಲ್ತಕ್ಕಂಥದ್ದು ನನಗೆ ಯಾಕೋ ಸರಿ ಕಾಣಲಿಕ್ಕಿಲ್ಲ. ದಯಮಾಡಿ ಈ ಸಂದರ್ಭದಲ್ಲಿ ಚುನಾವಣೆ ನಿಲ್ತಕ್ಕಂಥದ್ದು ನನ್ನ ಮನಸ್ಸು ಒಪ್ತಾ ಇಲ್ಲ. ಅಲ್ಲಿ CS ಪುಟ್ಟರಾಜುರವರಿದ್ದರು, ರವೀಂದ್ರ ಶ್ರೀಕಂಠಯ್ಯನವರಿದ್ದರು, ಮತ್ತೊಬ್ಬರು ಹಿರಿಯಕರು ತಮ್ಮಣ್ಣವರಿದ್ದಾರೆ. ಈ ರೀತಿ ಭಾಳ ಜನ ಮಂಡ್ಯ ಜಿಲ್ಲೆಯಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರು ತುಂಬ ಜನ ಇದ್ದಾರೆ. ಯಾರನ್ನಾದರೂ ಒಬ್ಬರಿಗೆ ಅದರಲ್ಲಿ ಪಕ್ಷ ಒಂದು ಆಯ್ಕೆ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನಾನು ವ್ಯಕ್ತಪಡಿಸ್ತೆ. ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ನನ್ನ ಮೇಲೆ ಜಗಳ ಮಾಡಿದರು ಭಾಳ. ನೋಡಿ, ಈ ಸಲ ಮಂಡ್ಯದಲ್ಲಿ ನಿಮಗೆ ಅನುಕೂಲವಾದಂಥ ವಾತಾವರಣ ಇದೆ. ಕಳೆದ ಬಾರಿ ಚುನಾವಣೆ ಬೇರೆ ರೀತಿ ನಡೀತು, ಅದು ಇಡೀ ರಾಜ್ಯ ನೋಡಿದೆ. ಆದರೆ ಈ ಬಾರಿ ನೀವು ಮಂಡ್ಯಕ್ಕೆ ಹೋಗಿ ನಿಂತ್ಕೊಳ್ಳಿ, ನಮ್ಮ ಕುಮಾರಣ್ಣನ ನೀವು ಇಲ್ಲೇ ಬಿಟ್ಬಿಡಿ, ಚನ್ನಪಟ್ಟಣದಲ್ಲಿ ಉಳಿಸ್ಕೋಬೇಕು ಅವ್ರನ್ನ ಅಂತಕ್ಕಂಥದ್ದನ್ನ ಭಾಳ ಮಾತಾಡಿದರು ನಮ್ಮ ಮುಖಂಡರುಗಳು. ಅಂದರೆ ಅಂತಿಮವಾಗಿ ನಾನು ಒಪ್ಪದೇ ಇದ್ದಿದ್ದ ಹಿನ್ನೆಲೆಯಲ್ಲಿ ಕುಮಾರಣ್ಣವರೇ ನಿಂತ್ಕೋಬೇಕಾಗಿ ಬಂತು. ನಿಂತ್ಕೊಂಡಿದ್ದಾರೆ. ಜನ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ದಾರೆ. ಇವತ್ತು ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿರವರು 11 ವರ್ಷ ಆಗಿದೆ ಪ್ರಧಾನಮಂತ್ರಿಗಳಾಗಿ. ಪಕ್ಷದ ವರಿಷ್ಠರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಬಹುಶಃ ಅವರಷ್ಟು ಇತಿಹಾಸವನ್ನು ನೋಡಿರ್ತಕ್ಕಂಥದ್ದು ಹಲವಾರು ಜನ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳನ್ನ 1962ರಿಂದ ಸುದೀರ್ಘವಾಗಿ ಅವ್ರ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಬಾಯಿಂದ ಮೊನ್ನೆನೂ ಒಂದು ಮಾತು ಹೇಳಿದರು, ಇಂಥೊಬ್ಬರು ಪ್ರಧಾನಮಂತ್ರಿ ಬಹುಶಃ ದೇಶದ ಇತಿಹಾಸದಲ್ಲಿ ಮುಂದುಡ್ತಾರೋ ಅಥವಾ ಹಿಂದಿದ್ರೋ ಅಂತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚರ್ಚೆ ಮಾಡ್ತಾರೆ. ಅಂಥವ್ರ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಅವಕಾಶ, ಆ ಒಂದು ಹೃದಯ ವೈಶಾಲ್ಯತೆ ನೀವು ತೋರಿಸಿದ್ರಿ. ನೀವು ಆ ಹೃದಯ ವೈಶಾಲ್ಯತೆ ತೋರಿಸಿ ನೀವು ಕುಮಾರಣ್ಣನಿಗೆ ಪ್ರೀತಿಯಿಂದ ಕಳಿಸ್ಕೊಡದೆ ಹೋಗಿದ್ರೆ ಇವತ್ತು ಅವ್ರು ಕೇಂದ್ರದಲ್ಲಿ ಸಚಿವರಾಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು 2 ಉನ್ನತವಾದಂಥ ಜವಾಬ್ದಾರಿಯುತವಾದಂಥ ಹುದ್ದೆಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣಕರ್ತರು ತಾವುಗಳು. ಎಲ್ಲೋ ಒಂದು ಕಡೆ ಆ ಉಪಚುನಾವಣೆ ಅನಿರೀಕ್ಷಿತವಾಗಿ ಬಂತು. ಅನಿರೀಕ್ಷಿತವಾಗಿ ಬಂದಂಥ ಉಪಚುನಾವಣೆ ಬಹುಶಃ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೆಲ್ಲರೂ ಸಾಕ್ಷಿ ಇದ್ದಾರೆ. ದೇವರಾಜಣ್ಣವರು ಕೂಡ ಡೆಲ್ಲಿಗೆ ಬಂದಿದ್ದರು, ಜಯಮುತ್ತೂರವರು ಅವತ್ತು ಡೆಲ್ಲಿನಲ್ಲಿದ್ದರು. ಬಹುಶಃ ಕುಮಾರಣ್ಣ ಅವರು ನಾವು ದೇವೇಗೌಡರು ಸಾಹೇಬ್ರ ಮನೆಯಲ್ಲಿ ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಕುಮಾರಣ್ಣವ್ರು ಕೇಳಿದರು, ಒಂದು ಕೆಲಸ ಮಾಡೋಣ, ಇವಾಗ ಏನು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಗೊಂದಲಗಳು ನಡೀತಾ ಇತ್ತು, ಏನಾದರೂ ಚನ್ನಪಟ್ಟಣದಲ್ಲಿ JDSನ ಯಾರಾದರೂ ಅಭ್ಯರ್ಥಿಗಳಿಗೆ ಕೊಡ್ತಕ್ಕಂಥ ಸನ್ನಿವೇಶ ಬಂದಂಥ ಸಂದರ್ಭದಲ್ಲಿ ನೀವು ಕೂತ್ಕೊಂಡು ತೀರ್ಮಾನ ಮಾಡಿ ಅಂತ ದೇವರಾಜಣ್ಣನಿಗೆ ಹೇಳಿದ್ರು, ಜಯಮುತ್ತೂರವ್ರಿಗೆ ಹೇಳಿದ್ರು ಓಪನ್ ಆಗಿ ಕುಮಾರಣ್ಣ ಅವರು, ನಿಮ್ಮಲ್ಲಿ ಇಬ್ಬರಲ್ಲಿ ಯಾರಾದರೂ ನಿಂತ್ಕೊಳ್ತೀರಾ
ಆಸಕ್ತಿ ಇದ್ದೀರಾ ದಯವಿಟ್ಟು ನಿಂತ್ಕೊಳ್ಳಿ ಅಂತ ಹೇಳಿದ್ರು. ಕೊನೆಗೆ ಪಾಪ ದೇವರಾಜಣ್ಣ ಅವರು ದೊಡ್ಡ ಮನಸ್ಸು ಅವತ್ತು ಹೇಳಿದರು, ಇಲ್ಲ ನನಗೇನಿಲ್ಲ, ಬೇರೆ ಎಲ್ಲ ಮುಖಂಡರು ಕಾರ್ಯಕರ್ತರು ಒಪ್ಪದಿದ್ರೆ ಜೈಮುತ್ತೂರವ್ರಿಗೆ ಅಭ್ಯರ್ಥಿ ಮಾಡೋಣ ಅಂತ ಹೇಳಿದ್ರು ದೇವರಾಜಣ್ಣ ಅವರು. ಇದು ನಡೆದಂಥ ಕೆಲವೊಂದಷ್ಟು ವಿಚಾರಗಳು, ಇದು ನಡೆದಂಥ ಕೆಲವೊಂದಷ್ಟು ಘಟನೆಗಳನ್ನ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿಗೆ ಈ ಉಪಚುನಾವಣೆ ನಿಲ್ಲಬೇಕಾಗಿತ್ತಾ, ಅಷ್ಟು ಈ ಹುಡುಗನಿಗೆ ಚುನಾವಣೆಯಲ್ಲಿ ನಿಲ್ತಕ್ಕಂಥದ್ದಕ್ಕೆ ಆಸಕ್ತಿಯನ್ನು ನಾನೇ ವಹಿಸಿದ್ದು ಅಂತಕ್ಕಂಥದ್ದು ನನ್ನ ಮೇಲೆ ಒಂದು ಆಪಾದನೆ ಇದೆ. ಇವತ್ತು ನಾವೇನೇ ಹೇಳ್ಬೋದು, ಇವತ್ತು ನನ್ನ ಮೇಲೆ ಆಪಾದನೆ ಬಂದಿದೆ. ಪಾಪ ಹೇಳ್ತಾರೆ ಕಾರ್ಯಕರ್ತರು ಕೊಡ್ಬೋದಾಗಿತ್ತಲ್ಲ ಅಂತ. ಅವಾಗ ಹೇಳಿದ್ರು ನಮ್ಮ ಮುಖಂಡರುಗಳೆಲ್ಲ JP ನಗರದಲ್ಲಿ ಎಷ್ಟು ನನ್ನ ಮೇಲೆ ಒತ್ತಾಯ ಮಾಡಿದ್ರು ಅಂತಕ್ಕಂಥದ್ದು ಅವರೇ ಸಾಕ್ಷಿ ಇದ್ದಾರೆ, ನಾನೇನು ಹೇಳ್ತಕ್ಕಂಥದ್ದೇನು ಬೇಡ. ಸೋಲ್ಬೇಕಾದ್ರೆ ಮಾತ್ರ ಕಾರ್ಯಕರ್ತರು, ಗೆಲ್ತಕ್ಕಂಥ ವಾತಾವರಣ ಇದ್ರೆ ದೇವೇಗೌಡರು ಕುಟುಂಬದವ್ರು ಬರಬೇಕಾ? ಈ ಪ್ರಶ್ನೆ ಉದ್ಭವ ಆಗ್ತದೆ. ದಯವಿಟ್ಟು ಸೋಲು ಗೆಲುವು ಅಂತಕ್ಕಂಥದ್ದು ನಿಮ್ಮ ಕುಟುಂಬ ಎಲ್ಲ ನೋಡಿದೆ, ಎಲ್ಲವನ್ನ ಸಮಚಿತ್ತವಾಗಿ ತಗೊಂಡು ಹೋಗ್ತಕ್ಕಂಥ ಭಗವಂತ ಶಕ್ತಿನೂ ನಿಮಗೆ ಕೊಟ್ಟಿದ್ದಾನೆ. ದಯವಿಟ್ಟು ನಮ್ಮನ್ನು ಉಳಿಸ್ಕೊಳ್ಬೇಕು, ಯಾಗಾದರೂ ಮಾಡಿ ನಿಖಿಲ್ ಕುಮಾರಸ್ವಾಮಿ ನಿಲ್ಲಿಸಿ ಈ ಪರೀಕ್ಷೆಯಲ್ಲಿ ನೋಡೋಣ ಅಂತ ಹೇಳಿದರು. ನಾನು ಹಂಗೂ ಹೇಳಿದೆ, ದಯವಿಟ್ಟು ಬೇಡ. ನಾನು ಹಲವಾರು ಬಾರಿ ಹೇಳಿದ್ದೀನಿ, ಶಿಮ್ಲಿಂ ನಾಗರಾಜಣ್ಣ ಅವ್ರು ನಿಂತಾಗಲೂ 55-58 ಸಾವಿರ ಮತ ಜನತಾದಳ ಪಕ್ಷದ ಚಿಹ್ನೆಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ನಾನು ಹೇಳಿದೆ, ಯಾರಾದರೂ ಮುಖಂಡರುಗಳು ಕಾರ್ಯಕರ್ತರಿಗೆ ಒಂದು ಟಿಕೆಟ್ ಕೊಡ್ತಕ್ಕಂಥ ಒಂದು ಕೆಲಸ ಮಾಡಿ. ನಾನು ಕೆಲಸ ಮಾಡ್ತೇನೆ, ನಾನು ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ಯಾಕೆ ರಾಜ್ಯ ಪ್ರವಾಸ ಕೈಗೆ ಎತ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ನನ್ನ ಸ್ವಾರ್ಥ ಏನಿಲ್ಲ. ಇಲ್ಲಿ ನಾನು ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ನಿಲ್ತಕ್ಕಂಥದ್ರ ಬಗ್ಗೆ ನಾನು ಇನ್ನೂ ಯಾವುದೇ ರೀತಿ ನಿರ್ಧಾರನೂ ಮಾಡಿಲ್ಲ, ತೀರ್ಮಾನವೂ ಮಾಡಿಲ್ಲ. ನನಗೆ ಇರ್ತಕ್ಕಂಥದ್ದು ಒಂದೇ, ಪ್ರಾದೇಶಿಕ ಪಕ್ಷ ಉಳಿಬೇಕು. ಅಕ್ಕಪಕ್ಕ ನೀವು ತಿರುಗಿ ನೋಡಿದಾಗ ತಮಿಳ್ನಾಡು ತಗೊಳ್ಳಿ, ಕೇರಳದಲ್ಲಿ ತಗೊಳ್ಳಿ, ಆಂಧ್ರದಲ್ಲಿ ತಗೊಳ್ಳಿ, ತೆಲಂಗಾಣದಲ್ಲಿ ತಗೊಳ್ಳಿ, ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಭಾಳ ಗಟ್ಟಿಯಾಗೆ ನೆಲೆ ಊರಿದೆ.